ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಹಳ ರುಚಿಕರವಾದ ಹಾಗೆ ಆರೋಗ್ಯಕರವಾದ ಬಹಳ ಸಿಂಪಲ್ ಆಗಿ ಕೆಲವು ಕಡಿಮೆ ಪದಾರ್ಥಗಳು ಉಪಯೋಗಿಸಿ ಮಾಡ್ಬೋದಾದಂಥ ದೋಸೆ, ಅದರಲ್ಲೂ ಕಡಲೆಕಾಳಿನ ದೋಸೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಡಲೆಕಾಳಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ. ಹಾಗಿದ್ರೆ ಬನ್ನಿ, ಕಡಲೆಕಾಳಿನ ದೋಸೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಯಾವ ರೀತಿಯಾಗಿ ತಯಾರು ಮಾಡೋದು ಅಂತ ಈಗ ನೋಡ್ಕೊಳ್ಳೋರಂತೆ. ಕಡಲೆಕಾಳಿನ ದೋಸೆ ಮಾಡೋದಕ್ಕೋಸ್ಕರ ಮೊದಲಿಗೆ ಅರ್ಧ ಕಪ್ ಅಳತೆಯ ಕಡಲೆಕಾಳನ್ನು ತೊಗೊಂಡಿರ್ತಕ್ಕಂಥದ್ದು. ಈಗ ಕಡಲೆಕಾಳನ್ನು ನೀರಲ್ಲಿ ನೆನೆಸ್ಬೇಕಾಗತ್ತೆ. ಕಡಲೆಕಾಳನ್ನು ನೆನೆಸೋದಕ್ಕೋಸ್ಕರ ಈಗ ಇಲ್ಲೊಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ಅರ್ಧ ಕಪ್ ಅಳತೆಯ ಕಡಲೆಕಾಳನ್ನು ಹಾಕಿ, ನಂತರ ಕಡಲೆಕಾಳು ಸಂಪೂರ್ಣವಾಗಿ ಮುಳುಗುವಷ್ಟು ನೀರನ್ನು ಸಹ ಹಾಕಿ, ಈಗ ಈ ಕಡಲೆಕಾಳನ್ನು ಕಂಪ್ಲೀಟಾಗಿ ಓವರ್ ನೈಟು ನೆನೆಸ್ಬೇಕಾಗತ್ತೆ. ಅಂದರೆ ಮಿನಿಮಮ್ ಅಂದರೂ 10 ರಿಂದ 12 ಗಂಟೆಗಳ ಕಾಲ ನೆನೆಸ್ಬೇಕು. ನೋಡೋಣ ನೆಂದಾದ ನಂತರ ಕಡಲೆಕಾಳು ಯಾವ ರೀತಿಯಾಗಿ ಉಬ್ಬಿರುತ್ತೆ ಅಂತ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ರಾತ್ರಿ ಇಡೀ ನೆನೆಸಿದಂಥ ಕಡಲೆಕಾಳು ಚೆನ್ನಾಗಿ ಹುಬ್ಬಿ ಅರ್ಧ ಕಪ್ ಅಳತೆಯ ಕಡಲೆಕಾಳು ಹೋಗಿ ಈಗ 1 ಕಪ್ ಅಳತೆಯ ಕಡಲೆಕಾಳಾಗಿರ್ತಕ್ಕಂಥದ್ದು. ಓವರ್ ನೈಟು ಅಂದರೆ ಸರಿಸುಮಾರು 10 ರಿಂದ 12 ಗಂಟೆಗಳ ಕಾಲ ಚೆನ್ನಾಗಿ ನೆಂದು ಉಬ್ಬಿರ್ತಕ್ಕಂಥ ಈ ಕಡಲೆಕಾಳನ್ನೊಮ್ಮೆ ವಾಶ್ ಮಾಡ್ಕೋಬೇಕು. ಕಡಲೆಕಾಳು ಚೆನ್ನಾಗಿ ನೆಂದಿರೋದ್ರಿಂದ ರುಬ್ಬೋದಕ್ಕೆ ಸಹಾಯ ಆಗುತ್ತೆ. ವಾಶ್ ಮಾಡಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬೇಕಾಗತ್ತೆ. ಇನ್ನೂ ಸ್ವಲ್ಪ ಪದಾರ್ಥಗಳನ್ನ ಸೇರಿಸಿ ನೋಡಿ. ಕಡಲೆಕಾಳನ್ನು ನೆನೆಸಿದಂಥ ನೀರಿಂದನೇ ಒಮ್ಮೆ ತೊಳೆದು, ತದನಂತರ ಒಳ್ಳೆ ನೀರಿಂದನೂ ಮತ್ತೊಮ್ಮೆ ತೊಳೆದಿರ್ತಕ್ಕಂಥದ್ದು. ಕಡಲೆಕಾಳನ್ನ ಈ ರೀತಿ ತೊಳೆದಾದ ನಂತರ ಈ ತೊಳೆದಂಥ ಕಡಲೆಕಾಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ. ಈಗ ಕಡಲೆಕಾಳಿನ ದೋಸೆ ಮಾಡೋದಕ್ಕೋಸ್ಕರ ಪದಾರ್ಥಗಳನ್ನ ರುಬ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ಈಗ ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ 4 ರಿಂದ 5 ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಹಾಕ್ತಾ ಇರ್ತಕ್ಕಂಥದ್ದು. ಹಾಗೆ 1 ಇಂಚಷ್ಟು ಹಸಿ ಶುಂಠಿ, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು, ಜೊತೆಗೆ 1 ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ, ಈ ಎಲ್ಲ ಪದಾರ್ಥಗಳ ಜೊತೆಗೇ ಚೆನ್ನಾಗಿ ನೆಂದು ತೊಳೆದಿರತಕ್ಕಂಥ ಕಡಲೆಕಾಳನ್ನು ಸಹ ಹಾಕಿ, ಕಡಲೆಕಾಳು ನಾವೇನು ನೆನೆಸಿದ್ವಲ್ಲ 2 ಬಾರಿ ರುಬ್ಕೊಬೇಕಾಗತ್ತೆ. ಒಟ್ಟಿಗೆ ಹಾಕಿ ರುಬ್ಬಾರ್ದು. ಈಗ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪ ನೀರನ್ನು ಹಾಕಿ ರುಬ್ಬಬೇಕಾಗತ್ತೆ. ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ಈ ಕಡಲೆಕಾಳಿನ ದೋಸೆ ಇದೆಯಲ್ಲ, ಹೈ ಪ್ರೋಟೀನ್ ದೋಸೆ. ಖಂಡಿತ ನಿಮಗೆ ಇದರಲ್ಲಿ ಪ್ರೋಟೀನ್ ಹೆಚ್ಚಿರೋದ್ರಿಂದ ಆಗಾಗ ಈ ದೋಸೆ ಮಾಡಿ ತಿನ್ನೋದು ಬಹಳ ಉತ್ತಮ. ಈಗ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಬೇಕು. ಈಗ ಮಿಕ್ಸಿ ಜಾರಲ್ಲಿ ನುಣ್ಣಿಗೆ ರುಬ್ಬಿದಂಥ ದೋಸೆ ಹಿಟ್ಟನ್ನು ಮತ್ತೊಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಅದೇ ರೀತಿಯಾಗಿ ಉಳಿದಂಥ ಕಡಲೆಕಾಳನ್ನು ಹಾಕಿ ರುಬ್ಬಬೇಕಾಗತ್ತೆ. ಈಗ ಉಳಿದಂಥ ಕಡಲೆಕಾಳನ್ನು ಸಹ ಹಾಕಿ, ನೀವು ಓವರ್ ನೈಟು ಕಡಲೆಕಾಳನ್ನು ನೆನೆಸ್ಕೊಂಡ್ಬಿಟ್ರೆ ಸಾಕು, ಇನ್ಸ್ಟೆಂಟ್ ದೋಸೆ ಅಂತಲೇ ಹೇಳ್ಬೋದು. ಮಿಕ್ಕಿದೆಲ್ಲನೂ ಒಂದು 10 ರಿಂದ 15 ನಿಮಿಷದಲ್ಲಿ ಕೆಲಸ ಆಗಿಬಿಡುತ್ತೆ. ಹಾಗೆ ಅರ್ಧ ಕಪ್ ಅಳತೆಯ ರವೆನ ಬಳಸ್ತಾ ಇರ್ತಕ್ಕಂಥದ್ದು. ನೀವು ಯಾವುದೇ ರೀತಿಯಾದಂಥ ರವೆನ ಬೇಕಾದರೂ ಬಳಸ್ಬೋದು. ಮೊದಲೇ ಹೇಳಿದಾಗೆ ಒಂದು ರೀತಿಯಾದಂಥ ಇನ್ಸ್ಟೆಂಟ್ ದೋಸೆ, ಅಂದರೆ ದಿಢೀರಾಗಿ ದೋಸೆ ಮಾಡ್ಕೊಳ್ಳೋದ್ರಿಂದ ದೋಸೆಗೆ ಬೇಕಾದಂಥ ಹುಳಿಗೋಸ್ಕರ 1/4 ಕಪ್ ಅಳತೆಯ ಮೊಸರನ್ನು ಬಳಸ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟನ್ನು ರುಬ್ಕೊಬೇಕು. ಈಗ ಮತ್ತೊಮ್ಮೆ ರುಬ್ಬಿದಂಥ ಹಿಟ್ಟನ್ನು ಬಟ್ಲಿಗೆ ಹಾಕಿ 2 ಇಟ್ಟು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಹೇಳಿದ್ನಲ್ವಾ, ಕಡಲೆಕಾಳನ್ನು ನೀವು ಓವರ್ ನೈಟ್ ನೆನೆಸ್ಕೊಂಡ್ರೆ ಸಾಕು, ಮಿಕ್ಕೆಲ್ಲ ಪದಾರ್ಥಗಳನ್ನ ರುಬ್ಕೊಂಡ್ರೆ ಸಾಕು, ದೋಸೆ ತಕ್ಷಣಕ್ಕೆ ಹಾಕ್ಕೋಬೋದು. ಎಷ್ಟು ಸುಲಭ ಅಲ್ವಾ? ನೀವು ಯಾಕೆ ಒಮ್ಮೆ ಈ ರೀತಿಯಾದಂಥ ದೋಸೆನ ಮಾಡಿ ರುಚಿ ನೋಡಬಾರ್ದು? ನೀವೆಲ್ಲರೂ ಈ ದೋಸೆನ ಮಾಡಬೇಕು ಅಂತಲೇ ನಾವು ನಿಮಗೆ ವಿಡಿಯೋನ ಮಾಡಿ ತಿಳಿಸ್ತಾ ಇರ್ತಕ್ಕಂಥದ್ದು. ದಯವಿಟ್ಟು ಈ ಥರ ಆರೋಗ್ಯಕರವಾದಂಥ ರೆಸಿಪಿಗಳನ್ನ ಮಾಡೋದನ್ನು ಮರಿಬೇಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ದೋಸೆ ಹಿಟ್ಟಿನ ಹದಕ್ಕೆ ಕಂಪ್ಲೀಟಾಗಿ ಇದೆಲ್ಲ ಸಿದ್ಧವಾಯಿತು. ಬನ್ನಿ ಈಗ ದೋಸೆನ ಹಾಕಿ ಸಿದ್ಧ ಮಾಡ್ಕೊಳ್ಳೋಣ. ಈಗಿಲ್ಲಿ ದೋಸೆ ಮಾಡೋದಕ್ಕೋಸ್ಕರ ಒಂದು ಕಾವಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೈ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕಾಗತ್ತೆ. ಹೀಗಿಲ್ಲಿ ಕಾವಲಿ ಬಿಸಿಯಾಗಿದೆ. ಬಿಸಿಯಾದಂಥ ಕಾವಲಿ ಮೇಲೆ ಸ್ವಲ್ಪ ನೀರನ್ನು ಹಾಕಿ ನೋಡಿ. ಕಾವಲಿ ಚೆನ್ನಾಗಿ ಕಾದಿರಬೇಕು. ಹಾಗೆ ನೀರನ್ನು ಹಾಕಿ ಈ ರೀತಿ ಒಂದು ಟಿಶ್ಯೂ ಪೇಪರಿಂದ ಒರೆಸ್ಕೊಳ್ಳೋದ್ರಿಂದ ಕಾವು ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಈಗ ಒಂದು ದೋಸೆ ಹಾಕಿ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಇನ್ಸ್ಟೆಂಟ್ ದೋಸೆ ಅಂತ. ದೋಸೆ ಚೆನ್ನಾಗಿ ಬೇಯ್ತಾ ಇದೆ. ಮೇಲ್ಮೈ ಎಲ್ಲ ಸ್ವಲ್ಪ ಹಸಿ ಇದೆ. ಹಸಿ ಎಲ್ಲ ಕಡಿಮೆ ಆಗಬೇಕು. ಅಂಥ ಸಮಯದಲ್ಲಿ
ಚೆನ್ನಾಗಿ ಬೆಂದಾದ ನಂತರ ದೋಸೆ ಮೇಲೆ ಎಣ್ಣೆ ಹಾಕಬೇಕಾಗತ್ತೆ. ಈಗ ದೋಸೆ ಚೆನ್ನಾಗಿ ಒಂದು ಕಡೆ ಬೆಂದಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಬಳಸಬೇಕಾಗತ್ತೆ. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ, ಡಿ, ಇ ಹೇರಳವಾಗಿರುತ್ತೆ. ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ, ಹಾಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು. ಎಲ್ಲ ಕಾರಣಕ್ಕೆ ನಾವು ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈಗ ಎಣ್ಣೆ ಹಾಕಿದ ನಂತರ ದೋಸೆ ಒಂದು ಕಡೆ ಭಾಳ ಚೆನ್ನಾಗಿ ಬೆಂದಿದೆ, ಮತ್ತೊಂದು ಕಡೆ ತಿರುಗಿಸೋಣ. ದೋಸೆನ ಒಂದೊಂದು ನಿಮಿಷಗಳ ಕಾಲ ಒಂದೊಂದು ಕಡೆ ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಇನ್ಸ್ಟೆಂಟ್ ದೋಸೆ ಆದರೂ ಬಣ್ಣ ಆಗ್ಬೋದು, ಹಾಗೆ ಆ ಒಂದು ಟೆಕ್ಸ್ಚರ್ ಆಗ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತ ಬಿಸಿನಲ್ಲೇ ಈ ದೋಸೆ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ. ಅದರಲ್ಲೂ ಚಟ್ನಿ, ಗ್ರೇವಿ ಏನಾದ್ರು ಇದ್ಬಿಟ್ರಂತೂ ಇನ್ನೂ ಸೂಪರಾಗಿರುತ್ತೆ. ಅಷ್ಟೇ ಯಾಕೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು ಇದೆಲ್ಲನೂ ಹಾಕಿ ರುಬ್ಬಿ ದೋಸೆ ಮಾಡಿರೋದ್ರಿಂದ ದೋಸೆನ ಹಾಗೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹೀಗಿಲ್ಲಿ ಮತ್ತೊಂದು ಕಡೆಯೂ ದೋಸೆ 1 ನಿಮಿಷ ಚೆನ್ನಾಗಿ ಬೆಂದಾಯಿತು. ಹೊರತೆಗೆಯೋಣ ಕಾವಲಿಯಿಂದ. ಬೆಂದಂಥ ದೋಸೆನ ಕಾವಲಿಯಿಂದ ಹೊರತೆಗೆದ ನಂತರ ನೋಡ್ತಾ ಇದ್ದೀರಾ, ಇನ್ಸ್ಟೆಂಟ್ ದೋಸೆ ಅನಿಸೋದೇ ಇಲ್ಲ, ಸ್ಪೆಷಲ್ ದೋಸೆ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಬರೀ ಬಣ್ಣ ಅಷ್ಟೇ ಅಲ್ಲ, ರುಚಿ ಅಷ್ಟೇ ಅಲ್ಲ, ಒಳ್ಳೆ ಅರೋಮದಿಂದ ಕೂಡಿರ್ತಕ್ಕಂಥ ಆರೋಗ್ಯಕರವಾದಂಥ ದೋಸೆ ಇದು. ಅದರಲ್ಲಂತೂ 2 ಮಾತು ಇಲ್ಲವೇ ಇಲ್ಲ. ಹಾಗೆಯೇ ನೋಡ್ಕೊಂಡಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಕಡಲೆಕಾಳಿನ ದೋಸೆನ ಬಹಳ ಸುಲಭವಾಗಿ ತಯಾರು ಮಾಡ್ಬೋದು ಅಂತ. ನಿಮ್ಮ ಮನೆಗಳಲ್ಲಿ ಈ ರೀತಿಯಾಗಿ ಒಮ್ಮೆ ದೋಸೆ ಮಾಡಿ ನೋಡಿ. ಈ ದೋಸೆ ರುಚಿಗೆ ಖಂಡಿತ ಫಿದಾ ಆಗ್ತೀರಾ, ಅದರಲ್ಲಂತೂ ಸಂದೇಹನೇ ಬೇಡ. ಆದರೆ ಒಂದು ಮಾತು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಈ ರೀತಿ ದೋಸೆ ಮಾಡಿದಾಗ ಬಿಸಿ ಬಿಸಿಯಾಗಿ ದೋಸೆ ತಿನ್ನೋದನ್ನು ಮರಿಬೇಡಿ. ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಕಡಲೆಕಾಳಿನ ಇನ್ಸ್ಟೆಂಟ್ ದೋಸೆ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ, ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.